ಪ್ರೈಸ್ ಲಾರ್ಡ್. ದೇವರತೆ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 27ನೇ ವಾಕ್ಯ. ಚಿಂತೆ ಮಾಡಿ ಮಾಡಿ 1 ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾದೀತು? ಯೇಸುಸ್ವಾಮಿ ತನ್ನ ಪರ್ವತ ಪ್ರಸಂಗದಲ್ಲಿ ಸಾವಿರಾರು ಜನರ ಗುಂಪುಗಳನ್ನು ನೋಡಿ ಅವರಿಗೆ ಮಾತನಾಡ್ತಾ ಇರುವಂತಹ ಒಂದು ಸಮಯ. ಆ ಜನರಿಗೆ ನಿರಂತರವಾಗಿ ಮಾಡಬೇಕಾದ ಕಾರ್ಯಗಳು, ಮಾಡಬಾರದ ಕಾರ್ಯಗಳನ್ನ ಹೇಳ್ತಾ ಬಂದು 6ನೇ ಅಧ್ಯಾಯ 25ನೇ ವಾಕ್ಯದಿಂದ ಆತನು ಪ್ರಾರಂಭಿಸುವಂಥದ್ದು, ಚಿಂತೆ ಮಾಡಬೇಡ್ರಿ. ನೀವು ಚಿಂತೆ ಮಾಡಿ ಮಾಡಿ 1 ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಗೂ ಆಗಲ್ಲ. ಯೇಸುಸ್ವಾಮಿ ಹೇಳ್ತಾರೆ, ಚಿಂತಿಸಬೇಡ್ರಿ. ನೀವು ಚಿಂತೆ ಮಾಡಬಾರ್ದು. ದೇವರ ಮೇಲೆ ಭಾರ ಹಾಕಬೇಕು. ಏನು ಊಟ ಮಾಡಬೇಕು, ಏನು ಕುಡಿಬೇಕು, ನಿಮ್ಮ ದೇಹ ರಕ್ಷಣೆ ಏನು ಹೊಂದಿಕೊಳ್ಬೇಕು ಅಂತ ಚಿಂತೆ ಮಾಡಬೇಡ್ರಿ. ಹಾಗಾದರೆ ಯೇಸುಸ್ವಾಮಿ ಜನರಿಗೆ ಹೇಳ್ತಾ ಇದ್ದಾನೆ, ಏನು ಊಟ ಮಾಡಬೇಕು, ಏನು ಕುಡಿಬೇಕು, ಏನು ಹೊತ್ಕೊಳ್ಬೇಕು ಅಂತ ಯೋಚನೆ ಮಾಡಬೇಡ್ರಿ. ಮತ್ತು ಯಾರು ಯೋಚನೆ ಮಾಡ್ತಾರೆ? ಯಾಕೆ ಯೇಸುಸ್ವಾಮಿ ಈ ರೀತಿಯ ಒಂದು ಮಾತನ್ನು ಹೇಳ್ತಾರೆ? ಒಂದನೇ ಕಾರಣ, ಚಿಂತೆ ಮಾಡಿ ಮಾಡಿ 1 ಮೊಳ ಉದ್ದ ಬೆಳೆಯುವುದಕ್ಕೆ ಕಡಿಮೆ ಮಾಡೋಕ್ಕಾಗಲ್ಲ. ಅದರ ಅರ್ಥ, ಚಿಂತೆ ಮಾಡಿದ್ದರಿಂದ ಚಿಂತೆಗೆ ಪರಿಹಾರ ಸಿಗಲ್ಲ. ಯೋಚನೆ ಮಾಡಿದ್ದರಿಂದ ಸಮಸ್ಯೆಗೆ ಪರಿಹಾರ ಉಂಟಾಗುವುದಿಲ್ಲ. ಆದರೆ 2 ರೀತಿಯ ಒಂದು ಪದವನ್ನು ನಾವು ನೋಡ್ತೀವಿ, ಚಿಂತೆ ಮತ್ತು ಯೋಚನೆ. ಅಲ್ಲಿ 28ನೇ ವಾಕ್ಯದಲ್ಲಿ, ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದಕ್ಕೆ ಅಡವಿಯ ಹೂವುಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವಾಗ ಯೋಚನೆ ಮಾಡಬೇಕು. ಯೋಚನೆ ಅಂತ ಹೇಳಿದ್ರೆ ನಮ್ಮದು ಚಿಂತೆನೆ. ಏನು ಯೋಚನೆ ಮಾಡ್ತಾ ಇದೆಯಾ ಅಂತೆಲ್ಲ ಕೇಳ್ತೀವಿ. ಯೋಚಿಸಬೇಕು ಅಂತೇಳಿದ್ರೆ ಬ್ಯಾಕಿಗೆ ಹೋಗಬೇಕು ಅಂತ. ಚಿಂತೆ ಮಾಡಬಾರ್ದು, ಯೋಚನೆ ಮಾಡಬೇಕು ಅಂತ ದೇವ್ರ ವಾಕ್ಯ ಹೇಳುತ್ತೆ. ಚಿಂತೆ ಮಾಡಬೇಡಿ. ಚಿಂತೆ ಮಾಡಿದ್ರಿಂದ ಪರಿಹಾರ ಆಗಲ್ಲ. ಯೋಚನೆ ಮಾಡಿ. ಏನು ಯೋಚನೆ ಮಾಡಬೇಕು? ಕಳೆದ ವರ್ಷ ನನ್ನನ್ನು ಸಾಕಿದವರು ದೇವರೇ ಅಲ್ವಾ? ಕಳೆದ ತಿಂಗಳು ನನಗೆ ಬೇಕಾದದ್ದು ಕೊಟ್ಟಿದ್ದು ದೇವರೇ ಅಲ್ವಾ? ಕಳೆದ ವಾರ ನನಗೆ ಬೇಕಾಗಿದ್ದನ್ನು ಕೊಟ್ಟಿದ್ದು ದೇವರೇ ಅಲ್ವಾ? ಮತ್ತ್ಯಾಕೆ ನಾನು ಟೆನ್ಷನ್ ಮಾಡ್ಕೋಬೇಕು, ಚಿಂತೆ ಮಾಡಬೇಕು ಎಂಬ ಯೋಚನೆ ಬರಬೇಕು. ಆದರೆ ನಮಗೆ ಯೋಚನೆಗಿಂತ ಹೆಚ್ಚಾಗಿ ಚಿಂತೆಗಳೇ ಜಾಸ್ತಿ ಬರ್ತದೆ. ಏನು ಮಾಡೋದು, ನಾಳೆಗೆ ಏನು ಮಾಡೋದು, ಮುಂದಿನ ವಾರ ಏನು ಮಾಡೋದು, ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ, ಸಾಲ ತುಂಬ ಇದೆ, ಏನು ಮಾಡೋದು, ರೋಗ ಗುಣ ಆಗ್ತಾ ಇಲ್ಲ, ಯಾವ ಡಾಕ್ಟ್ರ್ ಹತ್ರ ಹೋಗೋದು, ಈ ರೀತಿಯ ಚಿಂತೆಗಳಿಂದ ನಾವೇನಾಗಿದ್ದೀವಿ, ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಆದರೆ ದೇವರ ವಾಕ್ಯ ಹೇಳುತ್ತೆ, ನೀನು ಚಿಂತೆ ಮಾಡಿದ್ರಿಂದ ಯಾವ ಪರಿಹಾರ ಇಲ್ಲ. ಊಟದ ಬಗ್ಗೆ, ಬಟ್ಟೆಯ ಬಗ್ಗೆ, ನೀರಿನ ಬಗ್ಗೆ, ಯಾವುದ್ರ ಬಗ್ಗೆ ಚಿಂತೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಯಾಕೆ? ಅದರ 25ನೇ ವಾಕ್ಯದ ಕೊನೆಯ ಲೈನ್ನಲ್ಲಿ ಈ ರೀತಿ ಓದ್ತೇವೆ, ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ? ಊಟಕ್ಕಿಂತ ಪ್ರಾಣ ದೊಡ್ಡದು, ದೇಹಕ್ಕಿಂತ, ಉಡುಪಿಗಿಂತ ದೇಹ ದೊಡ್ಡದು. ಈ ಸ್ವಾಮಿ ಆ ಮಾತಿನ ಅರ್ಥ ಏನು ಗೊತ್ತಾ? ನಿನಗೆ ಪ್ರಾಣವನ್ನು ನಾನು ಕೊಟ್ಟಿದ್ದೇನೆ. ಊಟ, ಕೆಲಸ ಮಾಡಿ ದುಡ್ಡು ಬಂದು ಅದರಿಂದ ಅಕ್ಕಿ ತಗೊಂಡು ಅನ್ನ ಮಾಡಿ ಊಟ, ಅಡುಗೆ ರೆಡಿ ಮಾಡ್ಬೋದು. ಆದರೆ ನೀನು ದುಡ್ಡು ಕೊಟ್ಟು ಪ್ರಾಣ ತಗೊಳಕ್ಕಾಗಲ್ಲ. ನೀನು ಅಂಗಡಿಗೆ ಹೋಗಿ ಪ್ರಾಣ ತಗೊಳಕ್ಕಾಗಲ್ಲ. ಬೆಲೆ ಕಟ್ಟಕ್ಕಾಗದಂತಹ ಪ್ರಾಣವನ್ನು ನಾನು ಕೊಟ್ಟಿದ್ದರೆ ಆ ಪ್ರಾಣವನ್ನು ಉಳಿಸುವಂತಹ ಒಂದು ಲೋಟ ಅಕ್ಕಿ ಕೊಡಲ್ವ ನಾನು? ಈ ಸ್ವಾಮಿ ಪ್ರಶ್ನೆ ಅರ್ಥ ಇದು. ನೀನು ಅಕ್ಕಿಗಾಗಿ ಚಿಂತೆ ಮಾಡಬೇಡ. ಅದಕ್ಕಿಂತ ಬೆಲೆಯುಳ್ಳ ಪ್ರಾಣವನ್ನೇ ನಾನು ಕೊಟ್ಟಿದ್ದೀನಿ ನಿನಗೆ. ಆ ಪ್ರಾಣ ಉಳಿಸುವಂಥ ಅಕ್ಕಿ ನಾನು ಕೊಡೋದಿಲ್ವಾ? ಈ ದಿವಸ ನಮ್ಮಲ್ಲಿ ಒಂದು ನಂಬಿಕೆ ಬರಬೇಕು, ನನಗೋಸ್ಕರ ಬೆಲೆಯುಳ್ಳದನ್ನು ಕೊಟ್ಟಂತಹ ದೇವರು. ಮಾತ್ರವಲ್ಲ, ಉಡುಪಿಗಿಂತ ದೇಹ ಮೇಲಾದದ್ದು. ಉಡುಪು, ಒಂದು ಶರ್ಟ್, 2.25 ಮೀಟ್ರ್, 2.5 ಮೀಟ್ರ್ ಬಟ್ಟೆ ಇದ್ದರೆ ಶರ್ಟ್ ಹೊಲ್ಕೋಬೋದು. ಯೇಸುಸ್ವಾಮಿ ಕೇಳ್ತಾರೆ, ನೀನು ಎಷ್ಟೇ ದುಡ್ಡು ಕೊಟ್ಟರು ದೇಹ ತಗೊಳಕ್ಕಾಗಲ್ಲ. ನಿನಗೊಂದು ಸುಂದರವಾದ ದೇಹ ನಾನು ಕೊಟ್ಟಿದ್ದೀನಿ. ಆ ದೇಹಕ್ಕೆ ಉಡಿಸುವುದಕ್ಕೆ ಬೇಕಾದ ಬಟ್ಟೆ, 2.5 ಮೀಟ್ರ್ ಬಟ್ಟೆ ಕೊಡಲ್ವ ನಾನು? ನೀನು ಯಾಕೆ ಯೋಚನೆ ಮಾಡ್ತೀಯ? ನೀನು ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ? ನೀನು ಯಾಕೆ ಚಿಂತೆ ಮಾಡ್ತೀಯ?
ಅನೇಕ ಸಂದರ್ಭದಲ್ಲಿ ನಾವು ಬೆಲೆಯುಳ್ಳದ್ದನ್ನು ಕೊಟ್ಟಂತಹ ದೇವರ ಆ ಒಂದು ಆಶೀರ್ವಾದವನ್ನು ಮರೆತು ಬೆಲೆ ಇಲ್ಲದ್ದಕ್ಕಾಗಿ ಚಿಂತೆ ಮಾಡ್ತಾ ಇರ್ತೀವಿ. ಆದರೆ ಈ ಬೆಳಗಿನ ಸಮಯದಲ್ಲಿ ಯೇಸು ನಮಗೆ ಹೇಳ್ತಾ ಇದ್ದಾರೆ, ಪ್ರಾಣ ನಾನು ಕೊಟ್ಟಿದ್ದರೆ ಪ್ರಾಣ ಉಳಿಸುವಂಥ ಆಹಾರ ಕೊಡ್ತೀನಿ, ದೇಹ ನಾನು ಕೊಟ್ಟಿದ್ದರೆ ಅದಕ್ಕೆ ಬೇಕಾದ ಬಟ್ಟೆ ನಾನು ಕೊಡ್ತೀನಿ, ಉಸಿರು ನಾನು ಕೊಟ್ಟಿದ್ದರೆ ಅದನ್ನು ಉಳಿಸುವುದಕ್ಕೆ ಬೇಕಾದದ್ದನ್ನು ನಾನು ಕೊಡ್ತೀನಿ. ಚಿಂತೆ ಮಾಡಿ ಮಾಡಿ ನೀನೊಂದು ಒಂದು ಮೊಳ ಉದ್ದ ಬೆಳೆಯೋಕ್ಕಾಗಲ್ಲ, ಕಡಿಮೆ ಮಾಡೋಕ್ಕಾಗಲ್ಲ. ನಿನ್ನ ಬಿಳಿ ಕೂದಲು ಕಪ್ಪಗೆ ಮಾಡೋಕ್ಕಾಗಲ್ಲ, ಕಪ್ಪದ್ದನ್ನು ಬಿಳಿ ಮಾಡೋಕ್ಕಾಗಲ್ಲ. ಅದರ ಅರ್ಥ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಚಿಂತೆ ಮಾಡದೆ ಯೋಚನೆ ಮಾಡೋಣ. ಏನು ಯೋಚನೆ ಮಾಡಬೇಕು? ಕಳೆದ ವರ್ಷ ನಡೆಸಿದಂತಹ ದೇವರು ಯಾವ ರೀತಿ ನನ್ನನ್ನು ನಡೆಸ್ಕೊಂಡು ಬಂದರು, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ರೋಗದ ಮಧ್ಯದಲ್ಲಿ, ನಿರಾಶೆ ಮಧ್ಯದಲ್ಲಿ ಯಾವ ರೀತಿ ನನ್ನ ನಡೆಸ್ಕೊಂಡು ಬಂದರು, ಆ ದೇವರು ಈಗಲೂ ನಡೆಸುವುದಕ್ಕೆ ಶಕ್ತನು ಎಂಬ ರೀತಿಯಲ್ಲಿ ಯೋಚನೆ ಮಾಡ್ತಾ ಬಂದರೆ ಅದು ನನ್ನಲ್ಲಿ ನಂಬಿಕೆಯನ್ನು ಹೆಚ್ಚಿಸುತ್ತೆ. ಚಿಂತೆಗಳು ನನ್ನ ನಂಬಿಕೆಯನ್ನು ಕುಂದಿಸುವಾಗ ಯೋಚನೆಗಳು ನನ್ನ ನಂಬಿಕೆಯನ್ನು ಹೆಚ್ಚಿಸುತ್ತೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ಚಿಂತೆ ಮಾಡಿ ನಾವು ನಿರಾಶರಾಗಿ ನಂಬಿಕೆಯನ್ನು ಕಳ್ಕೊಳ್ಳದೆ ಯೋಚನೆ ಮಾಡಿ ನೀನು ನಡೆಸಿದಂಥ ವಿಧಗಳನ್ನು ಯೋಚಿಸಿ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳುವಂತಹ ಕೃಪೆ ನಮ್ಮ ಜೀವಿತದಲ್ಲಿ ದಯಪಾಲಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.